ನಾವೀಗ ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇರುವಂಥ ವಿಷಯ ನೆಲ ಮತ್ತು ಜಲಭಾಗಗಳ ಹಂಚಿಕೆ. ನಮ್ಮ ಇಡೀ ಪ್ರಪಂಚವನ್ನು ನಾವು ನೋಡ್ತಾ ಬಂದಾಗ ಈ ಒಂದು ನಕಾಶೆಯನ್ನು ಗಮನಿಸಿದಾಗ ಇಲ್ಲಿ ಅತಿ ಹೆಚ್ಚು ನೀಲಿ ಬಣ್ಣದಿಂದ ಕೂಡಿರುವಂತಹ ಒಂದು ವಿಶಾಲವಾದಂತಹ ಕ್ಷೇತ್ರ ಕಂಡುಬರುತ್ತೆ. ಹಾಗಾಗಿ ನಾವು ಭೂಮಿಯನ್ನು ನೋಡಿದಾಗ ನಮ್ಮ ಭೂಮಿನಲ್ಲಿ ಸರಾಸರಿ ಅಥವಾ 71%ಕ್ಕೂ ಹೆಚ್ಚು ಭಾಗ ಜಲಭಾಗಗಳಿಂದ ಆವೃತವಾಗಿದೆ ಎಂದು, ಸರಿಸುಮಾರು 21 ಭಾಗ ನೆಲದಿಂದಲೂ ಆವೃತ ಆಗಿದೆ ಅನ್ನುವಂಥದ್ದನ್ನು ನಾವು ಸರ್ವೇ ಸಾಮಾನ್ಯವಾಗಿ ಗಮನಿಸ್ತೀವಿ. ಇನ್ನು ಭೂಗೋಳ ಓದುವಾಗ ಭೂಗೋಳದಲ್ಲಿ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಶಾಖೆನಲ್ಲಿ ನಾವು ಇದನ್ನು ಅಧ್ಯಯನ ಮಾಡುವಾಗ ಕರಾರುವಕ್ಕಾದಂತಹ ಅಂಕಿ ಅಂಶಗಳನ್ನು ನಾವು ನೋಡ್ಕೋಬಹುದು. ಇಡೀ ಭೂಮಿಯನ್ನು ಗಮನಿಸಿದಾಗ ಅತಿ ಹೆಚ್ಚು ಭಾಗ ಜಲದಿಂದ ಅಂದರೆ ವಿವಿಧ ರೂಪದ ಮೂಲಗಳ ನೀರಿನ ಭಾಗಗಳಿಂದ ಆಗುತ್ತಾಗಿದೆ. ಅದೇ ರೀತಿಯಾಗಿ ಕೇವಲ 29 ಅಥವಾ ನಾವು ಇಡೀ ಭೂಮಿಯನ್ನು 3 ಭಾಗ ಮಾಡಿದಾಗ ಅಲ್ಲಿ 3/1 ಅಂದರೆ ಸರಾಸರಿ 29% ನೆಲಭಾಗದಿಂದ ಆಗುತ್ತಾಗಿದೆ ಅಂತ ಹೇಳಿ ತಿಳ್ಕೋಬಹುದು. ಹಾಗಿದ್ಮೇಲೆ ಇಡೀ ಭೂಮಿಯನ್ನು ನಾವು ನೆಲ ಮತ್ತು ಜಲಭಾಗಗಳ ಹಂಚಿಕೆಯನ್ನ ಭಾಗರಿಸಿ ವಿವರಣೆ ನೀಡುವಾಗ ಹೇಗಿದೆ ಅಂತ ನೋಡೋದಾದ್ರೆ, ಇಡೀ ಭೂಭಾಗವನ್ನ ಅಥವಾ ನೆಲದಿಂದ ಆವೃತವಾಗಿರುವಂತಹ ಗಟ್ಟಿಯಾದಂತಹ ಪ್ರದೇಶಗಳನ್ನು ನಾವು ಭೂಖಂಡಗಳು ಅಂತ ಹೇಳಿ ಕರಿತೀವಿ. ಅದೇ ಜಲದಿಂದ ಅಥವಾ ನೀರಿನ ಸ್ವರೂಪಗಳಿಂದ ಆವೃತವಾದಂತಹ ಭಾಗವನ್ನು ಮಹಾಸಾಗರಗಳು ಅಂತ ಹೇಳಿ ಕರಿತೀವಿ. ಈಗ ಒಂದರ ನಂತರ ಒಂದನ್ನ ನೋಡ್ತಾ ಇದ್ದೀವಿ. ನಮಗೆ ಈಗಾಗಲೇ ತಿಳಿದಿರೋ ಹಾಗೆ ಇಡೀ ಭೂಮಿಯನ್ನ ನಾವು 7 ಖಂಡಗಳಾಗಿ ವಿಂಗಡಿಸ್ಕೊಂಡಿದ್ದೀವಿ. ಈ 7 ಖಂಡಗಳಲ್ಲಿ ಅತ್ಯಂತ ಹೆಚ್ಚು ನೆಲವನ್ನು ಆವರಿಸಿಕೊಂಡಿರುವಂತಹ ಒಂದು ಖಂಡ ನಮ್ಮ ಭೂಮಿಯ ಮೇಲೆ, ಈ ಗ್ರಹದ ಮೇಲೆ ಅಂದರೆ ಏಷ್ಯಾ. ಹಾಗಾಗಿ ಏಷ್ಯಾ ಖಂಡವನ್ನು ನಾವು ಮೊದಲಿಗೆ ಬರೀತೀವಿ. ಏಷ್ಯಾ ಖಂಡ ಸರಿಸುಮಾರು 4,46,14,000 ಚದರ ಕಿಲೋಮೀಟರ್ನಷ್ಟು ಭೂಪ್ರದೇಶವನ್ನ ಇಡೀ ಭೂಮಿನಲ್ಲಿ ಆವರಿಸಿಕೊಂಡಿದೆ. ಅಂದ್ರೆ ಭೂಮಿನಲ್ಲಿ ಇರಬಹುದಾದಂತಹ ಒಟ್ಟು ಭೂಭಾಗದಲ್ಲಿ ಸರಾಸರಿ ಒಂದು 30% ಭಾಗ. ಇನ್ನು ಕರಾರುವಕ್ಕಾಗಿ ನಾವು ಹೇಳಬೇಕು ಅಂತ ಹೇಳಿದ್ರೆ 29.8% ಭಾಗದಷ್ಟು ಭೂಮಿಯನ್ನ ನಮ್ಮ ಏಷ್ಯಾ ಖಂಡ ಒಂದೇ ಆವರಿಸಿಕೊಂಡಿದೆ. ಇಲ್ಲಿ ನಾವು ಏಷ್ಯಾ ಖಂಡವನ್ನ ನೋಡ್ಬೋದು. ಇಡೀ ಪೂರ್ವಾರ್ಧಗೋಳದ ಉತ್ತರಾರ್ಧ ಭಾಗದಲ್ಲಿ ಇರುವಂತಹ ಜಾಗವನ್ನೆಲ್ಲ ಈ ಏಷ್ಯಾ ಖಂಡವೇ ಆವರಿಸಿಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕಾರಣ ಏನಂದ್ರೆ ಅಷ್ಟು ಭೂಭಾಗವನ್ನು ಇದು ಆವರಿಸಿಕೊಂಡಿದೆ. ಇಲ್ಲಿ ಮಹಾನ್ ವಿಸ್ತರಣೆಯನ್ನ ಹೊಂದಿರುವಂತಹ ಭಾಗಗಳಾದಂತಹ ದೇಶಗಳಾದಂತಹ ರಷ್ಯಾ, ಚೀನಾ, ಭಾರತ ಈ ರಾಷ್ಟ್ರಗಳ ಮೇಲೆ ನಿಂತಿರುವಂತಹದನ್ನ ಕಾಣ್ತೀವಿ. ಇನ್ನು 2ನೇ ಸ್ಥಾನದಲ್ಲಿರುವಂತದ್ದು ಆಫ್ರಿಕಾ. ಇದು 3,03,65,000 ಚದರ ಕಿಲೋಮೀಟರ್ ಭೂ ಪ್ರದೇಶವನ್ನ ಆವರಿಸಿಕೊಂಡಿದೆ. ಇದರ ಪ್ರಮಾಣವನ್ನು ನಾವು ನೋಡುವಾಗ 20.3% ಭಾಗ ಪ್ರಮಾಣವನ್ನ ಆವರಿಸಿಕೊಂಡಿದೆ. ಆಫ್ರಿಕಾ ಎಲ್ಲಿದೆ ಅಂತ ಹೇಳಿದ್ರೆ ನಮ್ಮ ಏಷ್ಯಾ ಮತ್ತು ಯುರೋಪನ್ನ ಒಳಗೊಂಡಂತಹ ಅಥವಾ ಅದಕ್ಕೆ ಸಂಪರ್ಕ ಕಲ್ಪಿಸುವಂತಹ ಕೆಂಪು ಸಮುದ್ರ ಏನಿದೆ, ಆ ಕೆಂಪು ಸಮುದ್ರದ ಜೊತೆಗೆ ತನ್ನ ಭೂ ಮತ್ತು ಜಲಗಡಿಯನ್ನು ಇದು ಹಂಚಿಕೊಳ್ಳುತ್ತೆ. ಇದಿಷ್ಟನ್ನ ನಾವು ಆಫ್ರಿಕಾ ಅಂತ ಹೇಳಿ ಕರಿತೀವಿ. ಇದು ಸಹ ನಮ್ಮ ಭಾರತದ ಹಾಗೆಯೇ ತ್ರಿಕೋನಾಕಾರದಲ್ಲಿ ಕಂಡುಬರುವಂತಹ ಒಂದು ಖಂಡ, ಭೂಖಂಡ. ಇದು 2ನೇ ಸ್ಥಾನದಲ್ಲಿ ಇದೆ. ನಂತರ 3ನೇ ಸ್ಥಾನದಲ್ಲಿ ಬರುವಂಥದ್ದು ಉತ್ತರ ಅಮೆರಿಕಾ. ಉತ್ತರ ಅಮೆರಿಕಾ 2,42,30,000 ಚದರ ಕಿಲೋಮೀಟರ್ ಭೂ ಪ್ರದೇಶವನ್ನ ಆವರಿಸಿಕೊಂಡಿದೆ. ಇದು 16.2% ಭಾಗಕ್ಕೆ ಸಮ ಆಗುತ್ತೆ. ಸೊ ಇಲ್ಲಿ ನಾವು ಉತ್ತರ ಅಮೆರಿಕಾ ಅಂತ ಹೇಳುವಾಗ ಇಲ್ಲಿ ನೋಡಬಹುದು ಉತ್ತರ ಅಮೆರಿಕಾ ಭೂಖಂಡ ಆವೃತ ಆಗಿದೆ. ಪಾಶ್ಚಿಮಾತ್ಯ ರಾಷ್ಟ್ರ ಅಂತ ಹೇಳಿ ಕರೀತೀವಿ. ಹಾಗಾಗಿ ಭೂಮಿಯ ಪಶ್ಚಿಮ ಮತ್ತು ಉತ್ತರಾರ್ಧಗೋಳದಲ್ಲಿ ಕಂಡು ಬರ್ತಾ ಇರುವಂತಹ ಒಂದು ಖಂಡ. ಸೊ ಇಲ್ಲಿ ಪ್ರಮುಖವಾಗಿ ನಮ್ಗೆ ಯಾವ್ಯಾವೆಲ್ಲ ರಾಷ್ಟ್ರಗಳಿದಾವೆ ಅಂದ್ರೆ ಕೆನಡಾ, USA ಅಂತ ಹೇಳಿ ಹೇಳ್ತೀವಿ. ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಕೆನಡಾದಂತಹ ರಾಷ್ಟ್ರಗಳು ನಮಗೆ ಉತ್ತರ ಅಮೆರಿಕಾ ಖಂಡದಲ್ಲಿ ಕಂಡು ಬರ್ತವೆ. ನಂತರ 4ನೇ ಸ್ಥಾನದಲ್ಲಿರುವಂಥದ್ದು ದಕ್ಷಿಣ ಅಮೆರಿಕಾ ಖಂಡ. ದಕ್ಷಿಣ ಅಮೆರಿಕಾ ಖಂಡ 1,78,14,000 ಚದರ ಕಿಲೋಮೀಟರ್ ಭೂಪ್ರದೇಶವನ್ನ
ಹೊಂದಿದೆ. ಅಂದ್ರೆ ಸರಾಸರಿ ಇದು ಹೊಂದಿರಬಹುದಾದಂತಹ ಒಟ್ಟು ಶೇಕಡಾ ಪ್ರಮಾಣ 12 ಅಂತ ಹೇಳ್ಬೋದು. ಕರಾರುವಕ್ಕಾಗಿ ಹೇಳೋದಾದ್ರೆ 11.9% ಭಾಗ ನೆಲವನ್ನ ಭೂಮಿಯ ಮೇಲೆ ಇದು ಆವರಿಸಿಕೊಂಡಿದೆ. ನಾವಿಲ್ಲಿ ನೋಡ್ತಾ ಇದ್ದೀವಿ. ಉತ್ತರ ಅಮೆರಿಕಾ ಖಂಡದ ಜೊತೆಗೆ ಶೇಕ್ ಹ್ಯಾಂಡ್ ಮಾಡೋ ನಿಟ್ಟಿನಲ್ಲಿ ಒಂದು ಸಣ್ಣದಾದಂತಹ ಭೂಭಾಗ ಇಲ್ಲಿದೆ. ಈ ಸೆಂಟ್ರಲ್ ಅಮೆರಿಕಾದಿಂದ ಕೆಳಗೆ ಅಂದ್ರೆ ಪನಾಮಾ ಕಾಲುವೆಯಿಂದ ಕೆಳಗಡೆ ಇರುವಂತಹ ಭೂಭಾಗ. ಪುನಃ ಇದನ್ನು ನೋಡಿದ್ರೆ ಇದು ತ್ರಿಕೋನಾಕಾರದಲ್ಲಿ ನಮ್ಮ ಭಾರತ ಭೂಶಿರ ಇದೆಯಲ್ಲ ಹಾಗೆಯೇ ಇನ್ನೂ ಸಹ ಒಂದು ಭೂಶಿರದ ರೀತಿಯಲ್ಲಿ ಇದು ನಿರ್ಮಾಣ ಆಗಿದೆ. ಇಲ್ಲಿ ಪ್ರಮುಖವಾಗಿ ಕಂಡುಬರುವಂತಹ ಯಾವ್ದಾದ್ರು ರಾಷ್ಟ್ರ ಇದೆಯಾ ಅಂತ ಹೇಳಿದ್ರೆ ಬ್ರೆಜಿಲ್ ಮತ್ತು ರಿಯೋ ಡಿ ಜನೆರೋ ಅನ್ನುವಂತಹ ರಾಷ್ಟ್ರಗಳನ್ನು ಹೇಳ್ತೀವಿ. ಸೊ ಹಾಗಾಗಿ ದಕ್ಷಿಣ ಅಮೆರಿಕಾ 4ನೇ ಸ್ಥಾನದಲ್ಲಿ ಇದೆ. ಇನ್ನು 5ನೇ ಸ್ಥಾನದಲ್ಲಿ ಇರುವಂತದ್ದು ಯಾವುದು ಅಂತ ಹೇಳಿದ್ರೆ ಅಂಟಾರ್ಟಿಕಾ ಖಂಡ. ಅಂಟಾರ್ಟಿಕಾ ಖಂಡ 1,42,00,000 ಚದರ ಕಿಲೋಮೀಟರ್ ಭೂಪ್ರದೇಶವನ್ನು ಆವರಿಸಿಕೊಂಡಿದೆ. ಭೂಮಿಯ ಒಟ್ಟು ವಿಸ್ತೀರ್ಣದಲ್ಲಿ 10% ಅಥವಾ ಕರಾರುವಕ್ಕಾಗಿ ನಾವು ಹೇಳೋದಾದ್ರೆ 9.5% ಪ್ರಮಾಣವನ್ನು ಇದು ಆವರಿಸಿಕೊಂಡಿದೆ. ಅಂಟಾರ್ಟಿಕಾ ಅನ್ನುವಂತಹ ಪ್ರದೇಶ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಭೂಮಿಯ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಕಂಡುಬರುತ್ತೆ. ಸೊ ಹಾಗಾಗಿ ಅಲ್ಲಿ ಯಾರೂ ಸಹ ಜನ ವಾಸ ಮಾಡ್ತಾ ಇಲ್ಲ, ಸಂಪೂರ್ಣ ಅದು ಹಿಮಚ್ಛಾದಿತ ಪ್ರದೇಶ ಆಗಿದೆ. ಅಲ್ಲಿ ಕಂಡು ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಹೇರಳವಾಗಿ ಪೆಂಗ್ವಿನ್ಗಳು ಕಂಡು ಬರ್ತವೆ. ನಂತರ 6ನೇ ಸ್ಥಾನದಲ್ಲಿರುವಂತದ್ದು ಯುರೋಪ್. 1 ಕೋಟಿ ಚದರ ಕಿಲೋಮೀಟರ್ ಭೂ ಪ್ರದೇಶವನ್ನು ಹೊಂದಿದೆ. ಇಡೀ ಭೂಮಿನಲ್ಲಿ ಇದರ ಒಂದು ಶೇಕಡಾ ಭಾಗ 6.7% ಮಾತ್ರ. ಏಷ್ಯಾ ಖಂಡದ ಎಡಭಾಗ ನಾನು ನಿಮಗೆ ಮುಖ ಮಾಡಿದರೆ ಬಲಭಾಗದಲ್ಲಿದೆ ಅಂತ ಹೇಳಿದ್ರೆ ಅದು ಪಶ್ಚಿಮ ದಿಕ್ಕಿನಲ್ಲಿದೆ ಮತ್ತು ಆಫ್ರಿಕಾದ ಉತ್ತರದಲ್ಲಿ ಬರುತ್ತೆ. ಸೊ ಇದು ಪೂರ್ವಾರ್ಧ ಮತ್ತು ಪಶ್ಚಿಮಾರ್ಧ ಗೋಳಗಳ ನಡುವೆ ನೆಲೆ ನಿಂತಿರುವಂಥದ್ದು ಅಂತ ನಾವು ಹೇಳ್ಬೋದು. ಯುರೋಪ್ ಅಂತ ಹೇಳುವಾಗ ನಮಗೆಲ್ಲ ಬಹಳ ಚಿರಪರಿಚಿತ. ಕಾರಣ ಒಂದು 400 ವರ್ಷ ನಮ್ಮನ್ನ ಎಲ್ಲ ಚಿತ್ರ ಮಾಡಿ ಆಳ್ವಿಕೆಯನ್ನು ಮಾಡದಂತಹ ಒಂದು ರಾಷ್ಟ್ರ. ಅತಿ ಕಡಿಮೆ ಭೂಭಾಗವನ್ನು ಹೊಂದಿದೆ. ಇಲ್ಲಿ ನಮಗೆ ಇಂಗ್ಲೆಂಡ್ ಇರ್ಬೋದು ಅಥವಾ ಸ್ಪೇನ್ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಪೋರ್ಚುಗಲ್ ಇರ್ಬೋದು, ಇಂತಹ ಬಹಳಷ್ಟು ಸಣ್ಣ ಸಣ್ಣ ರಾಷ್ಟ್ರಗಳನ್ನು ನಾವು ಕಾಣೋದಕ್ಕೆ ಸಾಧ್ಯ. ನಂತರ ಕಡೆಯದಾಗಿ ಆಸ್ಟ್ರೇಲಿಯಾ ಅನ್ನುವಂಥದ್ದು. ಆಸ್ಟ್ರೇಲಿಯಾ ಸರಿಸುಮಾರು 85,10,900 ಚದರ ಕಿಲೋಮೀಟರ್ ಭೂ ಪ್ರದೇಶವನ್ನ ಆವರಿಸಿಕೊಂಡಿದೆ. ಇದರ ಶೇಕಡಾ ಪ್ರಮಾಣ 5.7% ಮಾತ್ರ. ನಮ್ಮ ಏಷ್ಯಾ ಖಂಡದ ಅತ್ಯಂತ ದಕ್ಷಿಣ ಭಾಗದಲ್ಲಿ ಕಂಡುಬರುವಂತಹ ಒಂದು ರಾಷ್ಟ್ರ. ಈ ಒಂದು ರಾಷ್ಟ್ರವನ್ನು ನಾವು ಆಸ್ಟ್ರೇಲಿಯಾ ಅಂತ ಹೇಳಿ ಕರೀತೀವಿ. ಸೊ ಇಲ್ಲಿ ನಮಗೆ ಬಹಳಷ್ಟು ಪುಟ್ಟದಾದಂತಹ ಭೂಭಾಗಗಳು ಕಂಡುಬರುತ್ತೆ. ಆಸ್ಟ್ರೇಲಿಯಾವನ್ನ ಒಂದು ಇಡೀ ದೇಶ ಅಂತಲೂ ಕರಿತೀವಿ, ಹಾಗೆಯೇ ಖಂಡ ಅಂತಲೂ ಸಹ ಕರಿತೀವಿ. ಒಂದೇ ಆಡಳಿತ ಕೇಂದ್ರಕ್ಕೆ ಅದು ಒಳಪಟ್ಟಿರುವಂಥದ್ದು. ಇದಿಷ್ಟನ್ನ ನಾವು ಭೂಖಂಡಗಳು ಅಂತ ಹೇಳಿ ಕರಿತೀವಿ. ಈ ಭೂಖಂಡಗಳಲ್ಲಿ ಸರಿಸುಮಾರು ಅಧಿಕೃತವಾಗಿ 185ಕ್ಕೂ ಹೆಚ್ಚು ರಾಷ್ಟ್ರಗಳಿದ್ದಾವೆ. ಸರಿಸುಮಾರು 200ಕ್ಕಿಂತಲೂ ಹೆಚ್ಚು ಪುಟಾಣಿ ರಾಷ್ಟ್ರಗಳನ್ನು ಒಳಗೊಂಡಂತೆ ನಮಗೆ ಇಡೀ ಪ್ರಪಂಚದಲ್ಲಿ ರಾಷ್ಟ್ರಗಳು ಕಂಡುಬರ್ತವೆ. ಇನ್ನು ಆಗ್ಲೇ ನಾನು ಹೇಳಿದಾಗೆ 71% ಭೂಮಿಯ ಮೇಲಿರುವಂತಹ ಭಾಗವನ್ನು ಆವರಿಸಿದಂತಹ ಒಂದು ಉದಕ ಸಾಮ್ರಾಜ್ಯ ಅಂತ ಹೇಳಿ ಕರಿತೀವಿ. ಅಂದ್ರೆ ನೀರಿನಂತಹ ಅಥವಾ ನೀರಿನಿಂದ ಆವೃತವಾದಂತಹ ಒಂದು ದೊಡ್ಡದಾದಂತಹ ವಿಸ್ತೀರ್ಣವಾದಂತಹ ಪ್ರದೇಶ. ಅದನ್ನ ಸಾಗರಗಳು ಅಂತ ಹೇಳಿ ಕರಿತೀವಿ. ಸಾಗರಗಳನ್ನ ನಾವು ಒಟ್ಟು 5 ವಿಭಾಗಗಳಾಗಿ ಅಥವಾ ಭಾಗಗಳಾಗಿ ವಿಂಗಡಿಸ್ಕೊಳ್ತೀವಿ. ಅದರಲ್ಲಿ ಮೊದಲನೇದು ಯಾವುದು ಅಂತ ಹೇಳಿದ್ರೆ ಪೆಸಿಫಿಕ್ ಮಹಾಸಾಗರ. ಇದನ್ನು ಶಾಂತ ಮಹಾಸಾಗರ ಅಂತಲೂ ಕರಿತೀವಿ. ಇದರ ವಿಸ್ತೀರ್ಣವನ್ನು ನಾವು ನೋಡಿದ್ರೆ 161.76 ದಶಲಕ್ಷ ಚದರ ಕಿಲೋಮೀಟರ್, ಅಥವಾ ನಾನು ಇದನ್ನು ಹೇಳೋದಾದ್ರೆ 161,76,000 ಚದರ ಕಿಲೋಮೀಟರ್ ಅಂತ ಹೇಳ್ತಾ ಹೋಗ್ಬೋದು. ಇದರ ವಿಸ್ತೀರ್ಣ ಭೂಮಿನಲ್ಲಿರುವಂತಹ ಜಲರಾಶಿಗಳಲ್ಲಿ ಅರ್ಧದಷ್ಟು ಇದೆ. ಇನ್ನು ಅರ್ಧ ಭಾಗದಲ್ಲಿ ಬೇರೆ 4 ಮಹಾಸಾಗರಗಳು ಕಂಡುಬರುತ್ತೆ. ಇದು ಎಲ್ಲಿ ಸ್ಥಾನೀಕರಣಗೊಂಡಿದೆ ಅಂದ್ರೆ ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಇಲ್ಲಿ ಬರುವಂತಹ ಏಷ್ಯಾ ಮತ್ತು ಆಸ್ಟ್ರೇಲಿಯಾ. ಈ 4 ಖಂಡಗಳ ನಡುವೆ ಅತ್ಯಂತ ವಿಸ್ತಾರವಾಗಿ
ಪ್ರದೇಶ ಅಥವಾ ಜಲಸ್ವರೂಪ, ಅದನ್ನ ಪೆಸಿಫಿಕ್ ಮಹಾಸಾಗರ ಅಥವಾ ಶಾಂತ ಮಹಾಸಾಗರ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಸರಿಸುಮಾರು 666 ಘನ ಮೀಟರ್ನಷ್ಟು ಲಕ್ಷ ಮೀಟರ್ನಷ್ಟು ನೀರು ಕಂಡುಬರ್ತಾ ಹೋಗುತ್ತೆ. ಎರಡನೇದು ಅಟ್ಲಾಂಟಿಕ್ ಮಹಾಸಾಗರ. ಅಟ್ಲಾಂಟಿಕ್ ಮಹಾಸಾಗರ 85 ದಶಲಕ್ಷ ಚದರ ಕಿಲೋಮೀಟರ್ಗೂ ಹೆಚ್ಚು ಜಲಭಾಗವನ್ನ ಅಥವಾ ಪ್ರದೇಶವನ್ನು ಆವರಿಸಿಕೊಂಡಿದೆ. ಇಡೀ ಭೂಮಿನಲ್ಲಿ ಕಾಲು ಭಾಗ ಪ್ರದೇಶ ಇದರಿಂದ ಆವೃತ್ತಾಗಿದೆ ಅಂತ ಹೇಳ್ಬೋದು. ಕರಾರವಕ್ಕಾಗಿ 23.3% ಪ್ರಮಾಣ. ಈ ಅಟ್ಲಾಂಟಿಕ್ ಮಹಾಸಾಗರ ಎಲ್ಲಿ ಸ್ಥಾನೀಕರಣಗೊಂಡಿದೆ ಅಂತ ಹೇಳಿ ನಾವು ನೋಡುವಾಗ ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಯುರೋಪ್ ಮತ್ತು ಆಫ್ರಿಕಾ ಈ 4 ಖಂಡಗಳ ನಡುವೆ ನೆಲೆ ನಿಂತಿರುವಂತಹ ಜಲರಾಶಿ ಏನಿದೆ ಅದು ಅಟ್ಲಾಂಟಿಕ್ ಮಹಾಸಾಗರ ಅಂತ ಹೇಳಿ ಕರೆಸ್ಕೊಂಡಿದೆ. ಅಟ್ಲಾಂಟಿಕ್ ಅಂತ ಹೇಳಿದ್ರೆ ಅತ್ಯಂತ ಪುರಾತನವಾದಂತಹ ಅನ್ನುವಂಥ ಅರ್ಥವನ್ನ ಕೊಡುತ್ತೆ. ಹಾಗಾಗಿ ಪ್ರಪಂಚದಲ್ಲಿ ಪುರಾತನ ಮಹಾಸಾಗರಗಳಲ್ಲಿ ಮೊದಲನೆಯದು ಇದು ಅಂತ ಹೇಳ್ಬೋದು. ನಂತರ ಮೂರನೇದು ಹಿಂದೂ ಮಹಾಸಾಗರ. 70 ದಶಲಕ್ಷ ಚದರ ಕಿಲೋಮೀಟರ್ಗೂ ಹೆಚ್ಚು ಪ್ರದೇಶವನ್ನು ಆವರಿಸಿಕೊಂಡಿದೆ. ಇದರ ಶೇಕಡಾ ಪ್ರಮಾಣವನ್ನು ನಾವು ನೋಡೋದಾದ್ರೆ 19.8. ಸೊ ಇಡೀ ಪ್ರಪಂಚದಲ್ಲಿ ಶೇಕಡ 20ರಷ್ಟು ಪ್ರದೇಶವನ್ನ ಜಲರಾಶಿಗಳಿಂದ ಆವೃತವಾದಂತಹ ಪ್ರದೇಶವನ್ನು ಇದು ಆವರಿಸಬಹುದು. ಈ ಹಿಂದೂ ಮಹಾಸಾಗರ ಅನ್ನುವಂತಹ ಮಹಾಸಾಗರ ಏನಿದೆ ಅದು ಏಷ್ಯಾದ ದಕ್ಷಿಣ ಭಾಗದಲ್ಲಿ, ಆಫ್ರಿಕಾದ ಪೂರ್ವ ಭಾಗ, ಆಸ್ಟ್ರೇಲಿಯಾದ ಪಶ್ಚಿಮ ಭಾಗದಿಂದ ಹಿಡಿದು ಈ ದಕ್ಷಿಣ ಧ್ರುವ ಪ್ರದೇಶ ಅಂತ ಹೇಳ್ತೀವಲ್ಲ ಅಂಟಾರ್ಟಿಕಾ ಅಂತ ಅಲ್ಲಿವರೆಗೂ ಸಹ ವಿಸ್ತಾರವಾಗಿ ಹರಡಿದೆ. ಹಾಗಾಗಿ ನಾವು ಈ ಹಿಂದೂ ಮಹಾಸಾಗರವನ್ನ ಸಂಪೂರ್ಣವಾಗಿ ದಕ್ಷಿಣಾರ್ಧಗೋಳದಲ್ಲೇ ನೋಡೋದು. ಕೇವಲ ಒಂದು 10-12 ಡಿಗ್ರಿ ಅಕ್ಷಾಂಶದವರೆಗೆ ಮಾತ್ರ ಉತ್ತರದ ಅರ್ಧಗೋಳದಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ನಂತರ 4ನೇದು ದಕ್ಷಿಣ ಧ್ರುವ ಮಹಾಸಾಗರ. ಇದು 17 ದಶಲಕ್ಷ ಚದರ ಕಿಲೋಮೀಟರ್ ಅಷ್ಟು ಪ್ರದೇಶವನ್ನು ಆವರಿಸಿಕೊಂಡಿದೆ. ಅಂದ್ರೆ ಇಡೀ ಭೂಮಿಯ ಜಲಸ್ವರೂಪ ಆವರಣೆ ಆಗಿರುವಂತಹ ಭಾಗದಲ್ಲಿ ಶೇಕಡ 6ರಷ್ಟು. ದಕ್ಷಿಣ ಧ್ರುವ ಭಾಗ ಏನಿದೆ ಅಲ್ಲಿ ಇದು ಆವೃತವಾಗಿರುವಂತದ್ದನ್ನು ಕಾಣ್ತೀವಿ. ಸರ್ವೇ ಸಾಮಾನ್ಯವಾಗಿ ಇದು ಯಾವಾಗಲೂ ಘನ ರೂಪದಲ್ಲೇ ಇರುತ್ತೆ. ಯಾವಾಗ ದಕ್ಷಿಣ ಧ್ರುವ ಭಾಗ ಸೂರ್ಯನಿಗೆ ಎದುರಾಗಿ ಬರುತ್ತೋ ಆಗ ಅಲ್ಲಿ ಬೇಸಿಗೆ ಇದ್ದಾಗ ಅದರ ಅಂಚು ಭಾಗಗಳಲ್ಲಿ ನಾವು ಜಲಸ್ವರೂಪವನ್ನು ಅಂದ್ರೆ ಹಿಮ ಕರಗಿ ನೀರಾಗುವಂಥದ್ದನ್ನ ಕಾಣಬಹುದು. ಇನ್ನು ಅಂತಿಮವಾಗಿ ನಾವು ನೋಡೋದಾದ್ರೆ ಆರ್ಟಿಕ್ ಮಹಾಸಾಗರ. ಇದನ್ನ ನಾವು ಉತ್ತರ ಧ್ರುವ ಸಾಗರ ಅಂತಲೂ ಸಹ ಕರಿತೀವಿ. ಇದು 15.56 ದಶಲಕ್ಷ ಚದರ ಕಿಲೋಮೀಟರ್ನಷ್ಟು ಪ್ರದೇಶವನ್ನು ಆವರಿಸಿಕೊಂಡಿದೆ. ಅಂದ್ರೆ ಸರಾಸರಿ ಶೇಕಡ 1.4% ಭಾಗ. ನಮ್ಮ ಉತ್ತರ ಧ್ರುವ ಭಾಗ ಏನಿದೆ ಅಲ್ಲಿ ಈ ಉತ್ತರ ಧ್ರುವ ಮಹಾಸಾಗರ ಅಥವಾ ಆರ್ಟಿಕ್ ಸಾಗರ ಕಂಡು ಬರುತ್ತೆ. ಸಾಮಾನ್ಯವಾಗಿ ಇನ್ನೂ ಸಹ ಹಿಮದಿಂದ ಆವೃತವಾದಂತಹ ಘನಭೂಮಿ ಸ್ವರೂಪವನ್ನೇ ನಾವು ಕಾಣುವುದಕ್ಕೆ ಸಾಧ್ಯ. ಅಲ್ಲಿ ಎಸ್ಕಿಮೋ ಜನಾಂಗ ವಾಸ ಮಾಡುವಂಥದ್ದನ್ನು ಸಹ ನಾವು ಕಾಣ್ತೀವಿ. ಸೊ ಹಾಗಾಗಿ ನಮ್ಮ ಇಡೀ ಭೂಗ್ರಹದ ಮೇಲೆ ಯಥೇಚ್ಛ ಭಾಗ ಜಲದಿಂದ, ಜಲರಾಶಿಗಳಿಂದ ಮತ್ತು ಜಲ ಸ್ವರೂಪದ ಮೂಲಗಳಿಂದ ಆವೃತ್ತಾಗಿದೆ. ಕೇವಲ 29% ಭಾಗ ಮಾತ್ರ ನೆಲಭಾಗಗಳಿಂದ ಆವೃತ್ತಾಗಿದೆ. ನಾವು ಇಡೀ ಭೂಮಿಯನ್ನ 2 ಗೋಳಾರ್ಧಗಳಾಗಿ ಮಾಡ್ತೀವಿ. ಸಮತಲ ರೇಖೆ ಅಥವಾ ಸಮಭಾಜಕ ವೃತ್ತ ರೇಖೆ 0 ಡಿಗ್ರಿ ಅಕ್ಷಾಂಶ ಭೂಮಿಯ ಮಧ್ಯಭಾಗದಲ್ಲಿ ಹಾದು ಹೋಗುವಾಗ ಇದರ ಮೇಲ್ಭಾಗವನ್ನು ಉತ್ತರಾರ್ಧಗೋಳ ಅಂತಲೂ, ಅದೇ ರೀತಿ ಕೆಳಭಾಗವನ್ನು ದಕ್ಷಿಣಾರ್ಧಗೋಳ ಅಂತಲೂ ವಿಭಾಗಿಸಬೇಕು. ಇದು ಮೊದಲನೇ ಅಂಶ. ಎರಡನೇ ಅಂಶ ಯಾವುದು ಅಂತ ಹೇಳಿದ್ರೆ ಇಡೀ ಭೂಮಿನಲ್ಲಿ ಏಷ್ಯಾ, ಆಫ್ರಿಕಾ, ಯುರೋಪ್ ಈ 3 ಖಂಡಗಳೇನಿದ್ದಾವೆ ಇದನ್ನ ಹಳೆಯ ಪ್ರಪಂಚ ಅಂತ ಹೇಳಿ ಕರಿತೀವಿ. ಇನ್ನು ಮುಂದೆ ನೀವು ಭೂಖಂಡಗಳ ಚಲನೆ ವೈಜ್ಞಾನಿಕ ಸಿದ್ಧಾಂತಗಳನ್ನು ಓದ್ತೀರಾ, ಅಲ್ಲಿ ಅದು ಗೊತ್ತಾಗುತ್ತೆ. ಈ 3 ಖಂಡಗಳನ್ನು ನಾವು ಹಳೆಯ ಪ್ರಪಂಚ ಅಂತ ಹೇಳಿ ಕರೆದ್ರೆ ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಆಸ್ಟ್ರೇಲಿಯಾ ಇದೇನಿದೆ ಈ 3ಅನ್ನ ನಾವು ಹೊಸ ಪ್ರಪಂಚ ಅಂತ ಹೇಳಿ ಕರಿತೀವಿ. ಅಂದ್ರೆ ಭೂಮಿಯ ಉಗಮ ಆದಾಗ, ಫಲಕಗಳು ರಚನೆ ಆದಾಗ ಫಲಕಗಳು ವಿರುದ್ಧ ದಿಕ್ಕಿನಲ್ಲಿ ಅಥವಾ ಬೇರೆ ಬೇರೆ ವಿಭಿನ್ನ ದಿಕ್ಕಿನಲ್ಲಿ ಚಲಿಸ್ತಾ ಇದ್ದಾಗ ಮೊದಲು ಇದ್ದಂತಹ ಖಂಡಗಳು ಇವು. ಹಾಗಾಗಿ ಇವನ್ನ ಹಳೆಯ ಪ್ರಪಂಚ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ಪೆಸಿಫಿಕ್ ಮಹಾಸಾಗರ, ಅಟ್ಲಾಂಟಿಕ್ ಮಹಾಸಾಗರ ಮತ್ತು ಹಿಂದೂ ಮಹಾಸಾಗರ ಇವು ಸಂಪೂರ್ಣ ಭೂಮಿ ಉಗಮ ಆದಂತಹ ಕಾಲದಿಂದಲೂ ಕಂಡುಬರುವಂತಹ ಜಲರಾಶಿ
ಹಿಂದೂಸ್ತಾನ ಅಂತ ಹೇಳಿ ಕರೆಸ್ಕೊಂಡಿದ್ದು. ಹಾಗಾಗಿ ಹಿಂದೂ ಮಹಾಸಾಗರ